ಚಿನ್ನ ಬೆಳ್ಳಿ ಪ್ರಿಯರಿಗೆ ಈಗ ಖುಷಿಯೋ ಖುಷಿ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇತ್ತು, ಬೆಳ್ಳಿಯ ಬೆಲೆ ಜಾಸ್ತಿ ಆಗ್ತಾ ಇತ್ತು, ಅದರಿಂದ ಅದನ್ನು ಮುಟ್ಟೋಕ್ಕೂ ಕೂಡ ಕಷ್ಟ ಆಗಿತ್ತು. ಆದರೆ ಈಗ ಯಾರು ಚಿನ್ನ ಬೆಳ್ಳಿಯ ಪ್ರಿಯರಿದ್ರು ಅವರಿಗೆ ಒಂದು ಖುಷಿಯ ವಿಚಾರ ಸಿಗ್ತಾ ಇದೆ. ಕೊನೆಗೂ ಕೂಡ ಇಳಿದಿದೆ ಈಗ ಬೆಳ್ಳಿ ಮತ್ತು ಚಿನ್ನದ ರೇಟ್ ಇಳಿದು ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ವರ್ಷದ ಕೊನೆಯಲ್ಲಿ ಈ ರೀತಿಯಾಗಿ ಏನು ಇಳಿಕೆ ಕಾಣ್ತಾ ಇರೋದು, ಯಾರು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅವರಿಗೆ ಖುಷಿ ಕೊಟ್ಟಂತೆ ಆಗ್ತಾ ಇದೆ. ನ್ಯೂ ಇಯರ್ಗೆ ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ವರ್ಷಕ್ಕೆ ಬೆಳ್ಳಿ ದರ ಏಕ್ದಮ್ ಈಗ 20,000 ರೂಪಾಯಿ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದೆ. ಸದ್ಯ ಕೆಜಿ ಬೆಳ್ಳಿಗೆ ದರ ಈಗ ಇರುವಂಥದ್ದು 2,44,000 ಅಂತ ಹೇಳಲಾಗ್ತಾ ಇದೆ. 10 ಗ್ರಾಮ್ ಚಿನ್ನದ ದರ 710 ರೂಪಾಯಿ, ಅಂದರೆ ಗೊತ್ತಾಗ್ತಾ ಇಲ್ಲ, 1.5 ಲಕ್ಷ ಇದೆ ಚಿನ್ನದ ಬೆಲೆ. ಅಂದರೆ ಅದರಲ್ಲಿ 710 ರೂಪಾಯಿ ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 1 ಲಕ್ಷ ಚಿಲ್ಲರೆ 30,000 ಆ ಥರ ಇತ್ತು, ಅದರಲ್ಲಿ 710 ರೂಪಾಯಿ ಇಳಿಕೆ ಆಗ್ತಾ ಇದೆ 10 ಗ್ರಾಮ್ಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಬೆಂಗಳೂರಿನಲ್ಲಿ ಶುದ್ಧ ಚಿನ್ನ 10 ಗ್ರಾಮ್ಗೆ ಎಷ್ಟಿದೆ ಅಂತಂದರೆ 1,41,710 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಬೆಳ್ಳಿ ದರ ಇಳಿಕೆ ಆಗಿದೆ. ಈ ವಾರ ಬಿಡಿ ಮುಂದುವರಿಯುತ್ತಾ ಅಥವಾ ಮತ್ತೆ ಏರಿಕೆ ಆಗುತ್ತಾ ಗೊತ್ತಿಲ್ಲ. ಪ್ರತಿದಿನವೂ ಕೂಡ ಚಿನ್ನ ಬೆಳ್ಳಿಯ ದರ ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ, ಒಂದೊಂದು ದಿನ ಒಂದೊಂದು ರೀತಿಯಾಗಿರುತ್ತೆ. ಹೀಗಾಗಿ ಜನರು ತಗೊಳ್ಳೋದೇ ಬೇಡ, ಕಂಗಾಲಾಗ್ಬಿಡೋದು, ಅದು ಹತ್ರನೇ ಹೋಗೋದು ಬೇಡ ಅಂತ. ಮಧ್ಯಮ ವರ್ಗದ ಜನರಿಗೆ ಚಿನ್ನ ಬೆಳ್ಳಿಯ ತಗೊಳ್ಳುವಂಥ ಒಂದು ಕನಸು ಏನಿದೆ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಈ ಒಂದು ದರ ಈಗ ಇಳಿದಿದೆ. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರ ಮತ್ತೆ ಏನಾದರೂ ಏರಿಕೆ ಆಗುತ್ತಾ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದಾರೆ. 2026ಕ್ಕೆ ಇನ್ನಷ್ಟು ಕಮ್ಮಿ ಆಗುತ್ತಾ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ ರೇಟ್ಗಳು? ಈ ರೀತಿಯಾಗಿ ಜನ ಯೋಚನೆ ಮಾಡ್ತಾ ಇದ್ರೆ 1 ವರ್ಷದಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಬಂಗಾರದ ಬೆಲೆ, ಚಿನ್ನದ ಬೆಲೆ. ಹೀಗಾಗಿ ಜನರು ಈ ದಿನ ಎಷ್ಟು ಏರಿಕೆಯಾಗಿದೆ ಅಂತ ನೋಡ್ತಾ ಇದ್ರು. ಯಾವತ್ತೂ ಕೂಡ ಇಳಿಯುತ್ತೆ ಅನ್ನುವಂತಹ ನಿರೀಕ್ಷೆ ಇರಲೇ ಇಲ್ಲ. ಆದರೆ ಈಗ ಇಳಿಕೆ ಆಗ್ತಾ ಇದೆ. 710 ರೂಪಾಯಿ ಇಳಿಕೆ ಆಗಿದೆ ಒಂದು 10 ಗ್ರಾಮಿಗೆ ಅಂತ ಹೇಳ್ತಾ ಇದೆ. 2026ಕ್ಕೆ ಚಿನ್ನ ಬೆಳ್ಳಿಯ ರೇಟು ತುಂಬಾ ಕಡಿಮೆ ಆಗುತ್ತಾ? ಹಾಗಾದರೆ ಇಷ್ಟು ದಿನ ಏರ್ತಾ ಬಂತು, ಈಗ 2026ರಿಂದ ಇಳಿತಾ ಹೋಗುತ್ತಾ? ಇಳಿದ್ರೆ ಎಷ್ಟರ ಮಟ್ಟಿಗೆ ಇಳಿಬಹುದು ಗೊತ್ತಿಲ್ಲ. ಆದರೆ ಚಿನ್ನದ ಬೇಡಿಕೆ ಅಂತೂ ಜಾಸ್ತಿ ಇದೆ, ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವರು ತಗೊಳ್ಳೋಕೆ ಇಂದು ಮುಂದೆ ನೋಡ್ತಾ ಇದ್ದಾರೆ, ಇನ್ನು ಕೆಲವರು ಅದರ ಸಹವಾಸನೆ ಬೇಡ ಅಂತ ಸುಮ್ಮನೆ ಇದ್ದಾರೆ. ತುಂಬ ದುಡ್ಡಿರೋರು ಮಾತ್ರ ಎಷ್ಟಾದರೂ ಸರಿ ತಗೊಳ್ತೀವಿ ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ ಇನ್ನೇನು ಮದುವೆಯ ಒಂದು ದಿನಗಳು ಬರ್ತವೆ, ಮುಹೂರ್ತಗಳು ಬರ್ತವೆ, ಆಗ ಚಿನ್ನ ಬೆಳ್ಳಿಯನ್ನು ತೆಗೆದುಬೇಕಾಗತ್ತೆ. ಗ್ರಾಹಕರು ಬರ್ತಾರೆ. ಆದರೆ ರೇಟ್ ಜಾಸ್ತಿ ಇರೋದ್ರಿಂದ ಕೆಲವರು ತಗೋಬೋದು, ತಗೊಳ್ಳೋದೇ ಇರಬಹುದು. ಈಗ ಕಡಿಮೆ ಆಗ್ತಾ ಇದೆ ಅಲ್ಲ, ಕೆಲವರಿಗೆ ಓಕೆ ಅಪ್ಪ ಈಗಲಾದರೂ ಕಡಿಮೆ ಆಗ್ತಾ ಇದೆಯಲ್ಲ, ಸ್ವಲ್ಪ ಆದರೂ ಕಡಿಮೆ ಆಗ್ತಾ ಇದೆಯಲ್ಲ, ಓಕೆ ತಗೊಳ್ಳೋಣ ಅಂತ ಯೋಚನೆಯಲ್ಲಿ ಯಾರಿದ್ದಾರೋ ಅವರಿಗೆ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಹೊಸ ವರ್ಷಕ್ಕೆ ನೀವೇನಾದರೂ ಬೆಳ್ಳಿ ಬಂಗಾರವನ್ನು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ವಲ್ಪ ಕಡಿಮೆ ಆಗಿದೆ, ಹೀಗೆ ಹೋಗಿ ನೀವು ತಗೋಬಹುದು. ಇಲ್ಲಾಂದರೆ ನಾಳೆ ಮತ್ತೆ ಜಾಸ್ತಿ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ಆಭರಣ ಪ್ರಿಯರು ಯಾರಿದ್ದೀರಿ, ನಿಮಗೊಂದು ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.